ಫ್ರೆಂಡ್ಸ್, ಈಗ ಚಟ್ನಿ ರುಬ್ಕೊಂಡಿದ್ದಾಗಿದೆ ನೋಡಿ. ಈ ತರ ನುಣ್ಣಗೆ ವೆಲ್ಕಮ್ ಬ್ಯಾಕ್ ಟು ಯಕ್ಷಿತ್ ನ್ಯಾಚುರಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಗುರುವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಒಳ್ಳೆ ರಂಗೋಲಿಯೊಂದಿಗೆ ಇವತ್ತಿನ ದಿನಾನ ಶುರು ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ನುಗ್ಗೆಕಾಯಿ ಸಾರು ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ, ಹಾಗೆ ನನ್ನ ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತೇಳಿ ನಿಮ್ಮೊಂದಿಗೆ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಫ್ರೆಂಡ್ಸ್, ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಅದು ಗೂಡು ಅನ್ಕೊಂಬಿಟ್ಟೈತೆ ಅದನ್ನ. ಹೋಯ್ತು ಆಚೆ. ಫ್ರೆಂಡ್ಸ್, ಇನ್ನು ನನ್ನ ಹಸ್ಬೆಂಡು ನಾನು ಅವರಿಗೆ ತೆಂಗಿನಕಾಯಿ ತಗೊಂಬರ್ರಿ ಅಂತ ಹೇಳಿದ್ದೆ ಆಯಿತಾ. ಅವರು ಕೊತ್ತಂಬರಿ ಹೌದೌದು, ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹೇಳಿದ್ದೆ. ಜೊತೆಗೆ ತೆಂಗಿನಕಾಯಿ 2 ತೆಂಗಿನಕಾಯಿ ತೊಗೊಂಬಂದಿದ್ದಾರೆ. ಅಪ್ಪ, ಎಷ್ಟು ದೊಡ್ಡ ತೆಂಗಿನಕಾಯಿ, ಎಷ್ಟು ದೊಡ್ಡಕ್ಕಿದೆ ಇದು ತೆಂಗಿನಕಾಯಿ. 2 ತೆಂಗಿನಕಾಯಿ ತೊಗೊಂಬಂದಿದ್ದಾರೆ. ಹಾಗೆ ಟೊಮೊಟೊ ತೊಗೊಂಬಂದಿದ್ದಾರೆ. ಜೊತೆಗೆ ಇಲ್ಲೂ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬಿಟ್ಟು ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ನನಗೆ ಕ್ಯಾರೆಟು. ಹಾಗೆ ಇನ್ನು ನಮಗೆ ದುಡ್ಡು ಕೊಟ್ಟೋಗಿದ್ದಾರೆ. ಹಾಲು ಮರ್ತು ಬಂದುಬಿಟ್ಟಿದ್ದೀನಿ ಕಣಮ್ಮ, ತೊಗೊಂಬ ನೀನೇ ಹೋಗಿ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನೆನ್ನೆ ನುಗ್ಗೆಕಾಯಿ ಕೂಡ ತೊಗೊಂಬಂದಿದ್ರು. ಇವತ್ತು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಇವತ್ತು ನುಗ್ಗೆಕಾಯಿ ಸಾರು ಮಾಡಿ ಬಿಸಿ ಮುದ್ದೆ ಮಾಡಿ ಅನ್ನ ಮಾಡ್ಕೊಳ್ಳೋಣ ಅಂತೇಳಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ನುಗ್ಗೆಕಾಯಿ ಎಲ್ಲ ನಾರೆಲ್ಲ ತೊಗೋಬೇಕಲ್ಲ, ಮತ್ತು ಸಾಂಬಾರಿಗೆ ಎಷ್ಟು ಈರುಳ್ಳಿ ಬೇಕು, ಮತ್ತು ಆಲೂಗಡ್ಡೆ, ಮತ್ತು ಜೊತೆಗೆ ನಾನು ಇವತ್ತು ಬೀನ್ಸು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಷ್ಟನ್ನು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ. ಹಾಗೆ ತೆಂಗಿನಕಾಯಿ, ಸೊ ಇವನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಂಬಾರಿಗೆ ಈಸಿ ಆಗಿಬಿಡುತ್ತೆ ಅಂತೇಳಿ ಈಗ ನಾನು ಈರುಳ್ಳಿ ಮತ್ತು ನುಗ್ಗೆಕಾಯಿನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಹಸ್ಬೆಂಡು ನೆನ್ನೆ ರಾತ್ರಿನೇ ಅವರು ನುಗ್ಗೆಕಾಯಿ ಸಾಂಬಾರು ಮಾಡಮ್ಮ ಅಂತೇಳಿ ಪಾಪ ತುಂಬ ಖುಷಿಯಾಗಿ ನುಗ್ಗೆಕಾಯಿ ಎತ್ಕೊಂಬಂದವ್ರೆ. ಬಟ್ ನಾನು ಬಟಾಣಿ ಕರ್ರಿ ಮಾಡಿ, ಚಪಾತಿ ಮಾಡಿ, ರೈಸ್ ಮಾಡಿರ್ತಿದ್ನ. ಹಾಗಾಗಿ ಫ್ರೆಂಡ್ಸ್, ಇನ್ನು ಅದನ್ನ ಮಾಡಿದ್ನ.
ಆಮೇಲೆ ನುಗ್ಗೆಕಾಯಿ ಮತ್ತೆ ಇನ್ನೆಲ್ಲಿಂದ ಮಾಡೋಣ. ಹಾಗೆ ನೆನ್ನೆ ತುಂಬಾನೇ ಕೆಲಸ ಇತ್ತು, ನನಗೆ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಒಂದು ರಾಶಿ ಬಟ್ಟೆ ಒಗ್ದಾಕಿದೆ, ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ. ಹಾಗಾಗಿ ನನಗೆ ಸ್ವಲ್ಪ ತುಂಬಾ ಫ್ರೆಂಡ್ಸ್ ಇದು ಪೇಯ್ನ್ ಆಗ್ಬಿಟ್ಟಿದೆ ಸಿಕ್ಕಾಬಟ್ಟೆ. ಇದು ಕೈನ ಹಿಂಗ್ ಮಾಡ್ತೀನಲ್ಲ, ಇಲ್ಲಿಂದ ನನಗೆ ಇಲ್ಲಿಂದ ಆಗ್ಬಿಟ್ಟಿದೆ. ನಾನು ಒಂದ್ಸಲ ಅಮ್ಮನ ಮನೆಗೆ ಹೋದಾಗ ಕೆಲಸ ಮಾಡ್ಕೊಂಡು ಮಾತಾಡ್ತೀನಿ, ಕೆಲ್ಸನೂ ಆಗುತ್ತೆ, ನಿಮ್ ಜೊತೆಗೇನು ಸಹ ಮಾತುಕತೆ ಮುಂದಾಗುತ್ತೆ. ಹಾಗೆ ಫ್ರೆಂಡ್ಸ್, ಇದು ತುಂಬಾ ಪೇಯ್ನ್ ಆಗ್ಬಿಟ್ಟಿದೆ. ಅಮ್ಮನ ಮನೆಗೆ ಹೋದಾಗ ನನ್ ಮಲ್ಲಿಗೆ ಹಿಂಗ್ ಎದ್ದು ಸಡನ್ ಆಗಿ ತಿರುಗ್ನ ಹಿಡ್ಕೊಂಡ್ಬಿಟ್ಟಿತ್ತು. ಇನ್ನ ಅಲ್ಲಿ ನೋವು ಆಗ್ತಿದೆ ಅಲ್ಲ ಸಿಕ್ಕಾಬಟ್ಟೆ ಅಂತೇಳಿ ಅಪ್ಪಾಜಿ ಹತ್ರ ಅಪ್ಪ ಈಗ ಅಂತೇಳಿ ಹುಡುಕ್ ತೆಗೆದ್ರು ಆಯ್ತಾ. ಸೊ ಅದಕ್ಕೆ ನಾನು ಉಳುಕ್ನ ತೆಗಿಸ್ಕೊಂಡೆ ಫ್ರೆಂಡ್ಸ್. ತೆಗಿಸ್ಕೊಂಡು ಸ್ವಲ್ಪ ರಿಲೀಫ್ ಆಯ್ತು, ಕಮ್ಮಿ ಆಯ್ತು. ಅದಾದ್ಮೇಲೆ ಮತ್ತೆ ನನಗೆ ಇಲ್ಲಿ ಬಂದ್ಮೇಲೆ ಕೆಲಸ ಅದು ಇದು ಎಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದನ್ನ. ಸೊ ಹಂಗಾಗಿ ಮತ್ತೆ ಪೇಯ್ನ್ ಜಾಸ್ತಿ ಆಗ್ಬಿಟ್ಟಿದೆ. ಇಷ್ಟೆಲ್ಲ ನೋಡಿದ್ರು ಕೆಲಸ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಂದು. ಸೊ ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರೇ ಇರೋ ಮನೆಗಳಲ್ಲಿ ಮಾಡ್ಕೊಳ್ಳೇಬೇಕು. ಇನ್ನು ಅಮ್ಮನ ಮನೇಲಿ ಬಿಫೋರ್ ಮ್ಯಾರೇಜು ನನಗೆ ಹುಷಾರಿಲ್ಲ ಅಂತ ನನ್ನ ತಂಗಿ ಮಾಡ್ಕೊಂತಿದ್ಲು, ನಮ್ಮಮ್ಮ ಮಾಡ್ಕೊಂತಿದ್ರು. ಬಟ್ ಇಲ್ಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳಿದ್ರೆ ಎಲ್ಲೂ ಮಾಡ್ತಾ ಇದ್ಲು. ಅವಳಿಗೂ ಸಹ ಸ್ವಲ್ಪ ದೊಡ್ಡವಳಾಗ್ಬೇಕು, ಅವಾಗ ಮಾಡ್ತಾಳೆ. ಹಾಗೆ ಫ್ರೆಂಡ್ಸ್, ಏನೋ ಒಂದ್ ಕಡೆ ನಾನು ಬೇಳೆ ಹಾಕಿಟ್ಟಿದ್ದೀನಿ. ಅಂದ್ರೆ ತೊಗರಿ ಬೇಳೆ ಮತ್ತೆ ಒಂದು 3 ಟೊಮೊಟೊ, ಒಂದ್ ಇಡಿ ಅಷ್ಟು ನಾನು ಹಸಿಮೆಣಸಿನ್ಕಾಯಿ, ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಇಟ್ಟಿದ್ದೀನಿ ಬೇಯಲಿಕ್ಕೆ. ಸೊ ಅದು ಸ್ವಲ್ಪ ಬೇಯಿಸ್ಕೊಳ್ಳಿ, ಯಾಕಂದ್ರೆ ತರಕಾರಿ ಬೇಗ ಬೆಂದ್ಕೊಂಡ್ಬಿಡುತ್ತಲ್ವಾ. ಸೊ ಟೊಮೊಟೊನು ಬೇಗ ಬೆಂದ್ಕೊಳ್ಳುತ್ತೆ. ನಾನು ಮಧ್ಯದಲ್ಲೇ ತಗೊಂಡ್ಬಿಡ್ತೀನಿ. ಹಾಗಾಗಿ ನಾನು ತರಕಾರಿನೂ ಸಹ ಹಾಕ್ಬಿಡ್ತದೆ. ಅದು ಬೆಂದು ಒಂದು 80% ಬೆಂದಿದೆ ಬೇಳೆ ಅಂದಾಗ ನಾನು ನುಗ್ಗೆಕಾಯಿನ ಹಾಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದ್ ಕಡೆ ನಾನು ಮುದ್ದೆಗೂ ಕೂಡ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲ ನನ್ನ ಹಸ್ಬೆಂಡು ಇವತ್ತು ಟೈಮ್ ಆಯ್ತು ಹಾಲು ತಂದು ಕೊಡೋಕ್ಕಾಗಲ್ಲ ಅಂತೇಳಿ ಅರ್ಜೆಂಟಲ್ಲಿ ಡ್ಯೂಟಿಗೆ ಹೊರಟ್ರು. ಬಟ್ ಮಗಳಿಗೆ ಬಾರೋ ಕಾಫಿ ಕುಡಿಯೋಂಗಿದೆ, ಎದ್ದಳು ಮಗನೇ, ಅಂಗಡಿ ಹೋಗೋಣ, ಚಾಕ್ಲೇಟ್ ಕೊಡಿಸ್ತೀನಿ, ಬಿಸ್ಕೆಟ್ ಕೊಡಿಸ್ತೀನಿ ಅಂದ್ರು. ಎದ್ದೇಳ್ತಾ ಇಲ್ಲ. ಸೊ ಬೇಗ ಕೆಲಸ ಮುಗಿಸ್ಕೊಂಡ್ರೆ. ಹಾಗೆ ಫ್ರೆಂಡ್ಸ್, ನುಗ್ಗೆಕಾಯಿ ಎಲ್ಲ ಹೆಚ್ಕೊಂಡೆ. ಆಲೂಗೆಡ್ಡೆ ಇವತ್ತು ಸಿಪ್ಪೆ ಸಮೇತ ಹಾಕೊಳ್ತೀನಿ, ನೀಟಾಗಿ ವಾಶ್ ಮಾಡಿ. ಯಾಕಪ್ಪ ಅಂತಂದ್ರೆ ಆಲೂಗೆಡ್ಡೆ ಸಿಪ್ಪೆಲಿ ವಾಯು ಅಂತಾರಲ್ಲ, ಅದಿರಲ್ಲ ಫ್ರೆಂಡ್ಸ್, ಸಿಪ್ಪೆ ಸಮೇತ ತಿಂದ್ರೆ ಒಳ್ಳೇದು. ಸೊ ಹಾಗಾಗಿ ನಾನು ಇವತ್ತು ನೋಡಿ ಬೇಯ್ತಾ ಇದ್ದೆ, ಮುದ್ದೆಗೂ ಸಹ ಇಟ್ಟಿದ್ದೀನಿ. ಈ ತರಕಾರಿ ಒಂದು ಬೇಯಿಸಕ್ಕೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ, ಅದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ರಂಗೋಲಿ ಕೂಡ ಶೇರ್ ಮಾಡಿದ್ದೀನಿ, ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯ್ತಾ. ನಾನು ಡೈಲಿ ರಂಗೋಲಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ರಂಗೋಲಿ ಇಷ್ಟಪಡೋರು ತುಂಬ ಜನ ಇರ್ತಾರೆ. ಇವಾಗ ನಾನಾಗಿದ್ರು ಅಷ್ಟೇ, ನಾನು ಎಷ್ಟೊಂದು ರಂಗೋಲಿಗಳನ್ನ ನೋಡ್ತಾನೆ ಇದ್ದೀನಿ. ಹಾಗೆ ನಮ್ಮೂರಲ್ಲಿ ರಂಗೋಲಿ ಹಾಕ್ತಾ ಇದ್ರೆ ನಾನು ಓಡೋಗಿ ಅವ್ರ ಹತ್ರ ಈ ರಂಗೋಲಿ ಹಾಕ್ಕೊಳಕ ಅಂತೇಳಿ ನಾನು ಹಾಕಿಸ್ಕೊಂಡ್ ಬರ್ತಾ ಇದ್ದೆ. ಮತ್ತು ಪ್ಲಸ್ ನಾನು ಅದನ್ನ ಬರ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ನಾನು ಚುಕ್ಕಿ ಇಷ್ಟು ಅಂತೇಳಿ. ನೀವು ಯಾರಾದರೂ ಇದ್ದೀರಾ ನನ್ನ ಥರನೇ ಮಾಡಿರೋರು, ಕಮೆಂಟ್ ಮಾಡಿ. ಮುಗಿಸ್ಕೊಂಡ್ಬಿಡ್ತೀನಿ. ಬೀನ್ಸು ತೊಗೊಂಡ್ಬಿಡ್ತೀನಿ. ಬೇಯಬೇಕು ಸ್ವಲ್ಪ. ಹಾಗೆ ಫ್ರೆಂಡ್ಸ್, ಇದು ಒಂದು ರೇಂಜಿಗೆ ಬೆಂದ್ಕೊಂಡಿದೆ.
ಆ್ಯಕ್ಚುಲಿ ನೋಡಿ ತರಕಾರಿ ಜೊತೆಗೆ ಪೂರ್ತಿಯಾಗಿ ಬೆಂದ್ಕೊಂಡ್ಬಿಡುತ್ತೆ. ಇನ್ನು ಟೊಮೊಟೊ ತೆಗ್ದಾಕೊಂಡ್ಬಿಡ್ತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಸೊ ಇದನ್ನ ನಾನು ಡೈರೆಕ್ಟಾಗಿ ಜಾರ್ಗೆ ಹಾಕೊಂಡ್ಬಿಡ್ತೀನಿ. ಈಗ ಮೆಣಸಿನ್ಕಾಯಿ ಕೂಡ ಬೆಂದ್ಕೊಂಡಿದೆ ಫ್ರೆಂಡ್ಸ್. ನೋಡಿ ಮೆಣಸಿನ್ಕಾಯಿನೂ ಚೆನ್ನಾಗಿ ಬೆಂದ್ಕೊಂಡಿದೆ. ಹಾಗೆ ಫ್ರೆಂಡ್ಸ್, ಇದು ಮೆಣಸಿನ್ಕಾಯಿ ಟೊಮೊಟೊ ತೆಗ್ದಾಕಂತ ಇದ್ದೀನಲ್ಲ, ನಾನು ಇದ್ರ ಜೊತೆಗೆ ಸ್ವಲ್ಪ ಬೇಳೆನೂ ತೆಗ್ದಾಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ ಬೇಳೆನೂ ತೆಗ್ದಾಕೊಂಡು. ಅಂದ್ರೆ ಹಾಕಿರುವಂತ ಫುಲ್ಲು ಬೇಳೆನ ತಗೊಳ್ಳಲ್ಲ ಫ್ರೆಂಡ್ಸ್. ಸ್ವಲ್ಪ ಕ್ವಾಂಟಿಟಿಲಿ ಒಂದು ಸೌಟ್ ಅಂದ್ರೆ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಬೇಳೆನ ತೆಗೆದು ರುಬ್ಕೊಳಿಕ್ ಹಾಕೊಂಡ್ಬಿಡ್ತೀನಿ. ಈಗ ನಾನು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಬೇಳೆನೂ ಬರ್ತಾ ಇದೆ. ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಕ್ವಾಂಟಿಟಿಲಿ ತೆಗೆದುಕೊಳ್ತೀನಿ. ನೋಡಿ ಇಷ್ಟು ಕ್ವಾಂಟಿಟಿಲಿ ತೆಗೆದುಕೊಂಡಿದ್ದಾಗಿದೆ. ಈಗ ತರಕಾರಿನ ಹೆಚ್ಚು ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಈಗ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈಗ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಹಾಕೊಂಡ್ಬಿಡ್ತೇನೆ. ಉಪ್ಪನ್ನ ಹಾಕಿಬಿಡ್ತೀನಿ, ಅದು ಬೇಯಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇದು ನಾರು ಇರುತ್ತಲ್ವಾ, ಅದು ಕಾಯಿ ಹೊಡೆಯಕ್ಕೆ ಹೋದ್ರೂ ಹೊಡ್ಕೊಳ್ಳಲ್ಲ. ಸೊ ಅದಕ್ಕೆ ಫಸ್ಟ್ ಇದನ್ನ ನೀಟಾಗಿ ಕಿತ್ತಾಕ್ಬಿಟ್ರೆ ಸರಿ. ಹಾಗೆ ಫ್ರೆಂಡ್ಸ್, ನಾನು ಈ ಥರದೊಂದು ಪ್ಲೇಟ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ತರಕಾರಿ ಸಿಪ್ಪೆ ನೋಡಿ ಇದರ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ನಾವು ಬಿಸಾಕೊಂಡ್ರೆ ಅಡುಗೆ ಮನೆ ಕೂಡ ಮಿಕ್ಸಿ ಆಗಲ್ಲ, ನೀಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಗಟ್ಟಿ. ಇದು ನೀಟಾಗಿ ತೆಗೆದಾಕೊಂಡ್ರೆ ನೀವು ಕಾಯಿನೂ ನೀಟಾಗಿ ಸುಲ್ಕೋಬೋದು. ಹಂಗೆ ನೋಡ್ಕೊಂತೀನಿ ನಾನು ತರಕಾರಿ ಆಗಿ ಮುದ್ದೆ ಕೂಡ ಇದ್ದೀನಿ ಫ್ರೆಂಡ್ಸ್. ಇದು ಅನ್ನದ ಮುದ್ದೆ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೆ ಅನ್ನದ ಮುದ್ದೆ ಅಂದರೆ ಇಷ್ಟ. ಅಂದರೆ ಅನ್ನನ ಬೇಯಿಸಿ ಅದಕ್ಕೆ ಹಿಟ್ಟನ್ನ ಸೇರಿಸ್ಕೊಳ್ತೀವಿ ನಾವು, ಆ ಥರ ಇಷ್ಟ. ಇನ್ನು ಬರೀ ಹಿಟ್ಟಾಗಿ ಮುದ್ದೆ ಮಾಡ್ತಾರೆ ನೋಡಿ, ಅದು ಆ್ಯಕ್ಚುಲಿ ಅದು ನಿಜವಾಗ್ಲೂ ಮನುಷ್ಯಗೆ ಗಟ್ಟಿ ಬರ್ತಾರೆ. ಬಟ್ ನನಗೆ ಅದು ತಿಂದರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು ಅನ್ನ ಅಂದರೆ ನಮ್ಮ ಕಡೆ ಎಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಇನ್ನು ನನ್ನ ಹಸ್ಬೆಂಡ್ ಕಡೆ ಎಲ್ಲ ಬರೀ ಹಿಟ್ಟಿನ ಮುದ್ದೆ ಊಟ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಅನ್ನ ಹಾಕಿ ಮುದ್ದೆ ಮಾಡೋದು. ನಿಮ್ಮ ಕಡೆನೂ ಹೀಗೆ ಮಾಡ್ತೀರಾ ಇಲ್ಲ ಬರೀ ಹಿಟ್ಟಿನ ಮುದ್ದೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ, ಆಯಿತಾ? ಸೊ ಆಯಿತು. ಹಾಗೆ ಫ್ರೆಂಡ್ಸ್, ನನ್ನ ಕಾಯಿ ಹೊಡೆಯೋದು ತುಂಬ ಬೇರೆ ನೋವು ಬಂದ್ಬಿಟ್ಟೈತೆ. ಕಾಯಿ ಹೊಡೆಯೋದಂತ ಹಾಗೆ ಫ್ರೆಂಡ್ಸ್, ಕಾಯಿ ಎಳ್ನೀರು ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಕಾಯಿ ಎಳ್ನೀರು ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ, ಆಯ್ತಾ? ಹಾಗೆ ಫ್ರೆಂಡ್ಸ್, ಇನ್ನೊಂದು ನನ್ನ ಕಾಯಿಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಇವಾಗ ನಾವು ಈ ಥರ ಹೊಡ್ಕೊಂಡ್ಬಿಟ್ಟು ಕಾಯಿ ತುರಿತಾ ಇರ್ತೀವಲ್ಲ, ಸೊ ಅವಾಗ ಈ ಪೌಡರ್ ಫಾರ್ಮ್ ಇರುತ್ತಲ್ಲ, ಇದೆಲ್ಲ ಬಿದ್ದೋಗ್ತಾ ಇರುತ್ತೆ ಕಾಯಿ ತುರಿಯುವಾಗ ತುರೆಮಣೆಯಲ್ಲಿ. ಸೊ ಅವಾಗ ನೀವು ಏನು ಮಾಡ್ತೀರಾ ಅಂತಂದರೆ
ಅದನ್ನ ಹಿಂಗೆ ನೆನೆಸ್ಕೊಂಬಿಡಿ. ಹಿಂಗೆ ನೆನೆಸ್ಕೊಂಡ್ಬಿಟ್ಟು ನೀವು ಕಾಯಿ ತುರಿದ್ರೆ ಇದು ಬೀಳಲ್ಲ, ಇದು ನೆಂದಾಗಿರುತ್ತಲ್ಲ ಪೌಡರ್ ಬೀಳಲ್ಲ. ಒಂದ್ಸಲ ಟ್ರೈ ಮಾಡಿ ಆಯ್ತಾ. ನಾನು ಬೇಳೆನ ತಗೊಂಡಿದ್ದೀನಿ, ತೊಗರಿ ಬೇಳೆನ ರುಬ್ಲಿಕ್ಕೆ. ಹಾಗೆ ಫ್ರೆಂಡ್ಸ್, ನಾನು ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಇಲ್ಲಿ ನೋಡಿ, ಒಂದು ಅರ್ಧ ಚಿಪ್ಪಷ್ಟು ದೊಡ್ಡ ಚಿಪ್ಪು ಅದು, ಅದರಲ್ಲಿ ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ ತಗೊಂಡಿದ್ದೀನಿ. ಇದರಲ್ಲಿ 1 ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಫ್ರೆಂಡ್ಸ್ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳಿಕ್ಕೆ. 1 ಈರುಳ್ಳಿನ ಹಾಕೊಂಡಿದ್ದೀನಿ. ಈ ಈರುಳ್ಳಿನ ನಾನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಇದಕ್ಕೆ ಮನೇಲೆ ರೆಡಿ ಮಾಡಿದಂಥ ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೋಡಿ ಹಾಕೊಳ್ಳಿ. ಇದು ಸ್ವಲ್ಪ ಜಾಸ್ತಿ ಆದ್ರೂ ಸಾಂಬಾರು ಚೆನ್ನಾಗಿರಲ್ಲ. ನಾನಿಲ್ಲಿ ಒಂದು 2 ಮತ್ತು ಇನ್ನೊಂದು ಸ್ವಲ್ಪ ಹಾಕೊಳ್ತೀನಿ. ಒಂದು 2.5 ಸ್ಪೂನ್ ಅಷ್ಟು ನಾನು ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನಾನು ಇವಾಗ ಮೂರು ಟೊಮೊಟೊ ಸೇರಿಸಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿಲಿ ಹುಣಸೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೇರಿಸ್ಕೊಳ್ಳಿ. ಹುಳಿ ಟೊಮೊಟೊ ತೊಗೊಂಡಿದ್ರೆ ನೀವು ಹುಣಸೆಹಣ್ಣ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಹುಳಿ ಆಗಿಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಚಟ್ನಿ ರುಬ್ಕೊಂಡಿದ್ದಾಗಿದೆ ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಫ್ಲೇಮ್ನ ಆನ್ ಮಾಡಿ ಇದನ್ನ ಒಗ್ಗರಣೆದು ಹಾಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಕೂಡ ಆಗ್ತಾ ಇದೆ ನೋಡಿ. ಇದನ್ನು ಮಸಾಲೆ ರುಬ್ಬ ಹಾಕೊಂಡ್ಬಿಡ್ತೀನಿ. ನಾವು ಖಾರದ ಪುಡಿ ಸೇರಿಸಿದ್ರೆ ಮಸಾಲೆ, ಇದು ನಾವೇನು ಚಟ್ನಿ ರುಬ್ಬಿಡ್ತೀವಲ್ಲ ಫ್ರೆಂಡ್ಸ್, ಅದು ಸಾಂಬಾರು ಕೂಡ ರೆಡ್ ಕಲರ್ ಕಾಂಬಿನೇಷನ್ ಅಲ್ಲೇ ಇರುತ್ತೆ. ನಾವು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಸಾಂಬಾರು ಗ್ರೀನಾಗಿ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲಿ, ಈ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಸಾಂಬಾರು, ಅದೇ ರುಚಿ ಇರುತ್ತೆ. ನೀರನ್ನ ಸೇರಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಒಗ್ಗರಣೆ ಮಾಡ್ಕೊತೀನಿ. ಸಾಂಬಾರು ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇದು ಒಂದು ಮೆಥಡಲ್ಲಿ ನಾವು ಮಾಡಿದ್ರೆ, ಹಾಗೆ ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ನಾವು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ, ಮಿಕ್ಸಿ ಜಾರಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದಲೂ ನುಗ್ಗೆಕಾಯಿ ಸಾಂಬಾರು ಒಳ್ಳೆ ರುಚಿ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಎಲ್ಲ ನೀಟಾಗಿ ಆವಾಗಿಂದ ಆವಾಗಲೇ ತೊಳ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ಸಾಂಬಾರು ತುಂಬ ಗಟ್ಟಿಯಾಗಿಬಿಡುತ್ತೆ. ನನ್ನ ಹಸ್ಬೆಂಡಿಗೆ ಗಟ್ಟಿ ಇದ್ದರೆ ಸಾಂಬಾರು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಜೊತೆಗೆ ಉಪ್ಪನ್ನ ಸೇರಿಸ್ಕೊಳ್ತೀವಿ. ಹಾಗೆ ಫ್ರೆಂಡ್ಸ್, ನಾವು ಫಿಲ್ಟರ್ ನೀರನ್ನ ಯೂಸ್ ಮಾಡ್ತಾ ಇರೋದು. ಮನೇಲಿ ಪ್ಯೂರಿಫೈರ್ ಇಲ್ಲ, ಸೊ ಹಾಗಾಗಿ ನಾವು ಫಿಲ್ಟರ್ ನೀರನ್ನು, ನನ್ನ ಹಸ್ಬೆಂಡ್ ಫಿಲ್ಟರ್ ನೀರು ತಂದು ಕೊಡ್ತಾರೆ ಅಡುಗೆಗೆ ಅಂತೇಳಿ ಅಡುಗೆಗೆ ಯೂಸ್ ಮಾಡ್ಕೊತೀನಿ. ಇನ್ನು ತರಕಾರಿ ತೊಳೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆಲ್ಲ ನಾನು ನಾರ್ಮಲ್ ವಾಟರ್ನ ಯೂಸ್ ಮಾಡ್ತೀನಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ನೋಡಿ ಹಾಕೊಳ್ತೀನಿ.
ಉಪ್ಪನ್ನ ನೋಡಿ ಹಾಕೋಬೇಕು ಫ್ರೆಂಡ್ಸು, ಯಾಕೆಂದ್ರೆ ತರಕಾರಿಗೆ ಹಾಕಿರ್ತೀವಲ್ಲ ಉಪ್ಪು ಜಾಸ್ತಿ ಆಗ್ಬಿಟ್ಟು ತಿನ್ನೋಕೆ ಬರಲ್ಲ. ಸೊ ಬೇಕಿದ್ರೆ ರುಚಿ ನೋಡಿ ಹಾಕೊಳ್ಳೋಣ ಅಲ್ವಾ. ಚೆನ್ನಾಗಾಗಿದೆ. ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೇನೆ. ಬೇಯ್ತಾ ಇರಲಿ. ಒಗ್ಗರಣೆ ಕಷ್ಟದವ್ರು ಬಂದಿದ್ದಾರೆ. ಸೊ ಫ್ರೆಂಡ್ಸ್ ಇವತ್ತು ಯಾಕೋ ತುಂಬಾ ಲೇಟಾಗಿ ಬಂದ್ಬಿಟ್ಟಿದ್ದಾರೆ, ಬೇಗ ಬರ್ತಾ ಇದ್ರು. ಸೊ ಆ ಕಡೆ ಕಸ ಹಾಕ್ಬೇಕು ಫ್ರೆಂಡ್ಸ್. ಹಸಿ ಕಸ ಒಣ ಕಸ ನಾನು ಬಿಟ್ಟಿದ್ದೀನಲ್ಲ. ಸೊ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ಅಂತೇಳಿ ಅಷ್ಟೊತ್ತಿಗೆ ಫ್ರೆಂಡ್ಸ್ ಇವತ್ತು ನಾನು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಲ್ಲ, ಅದು ಕಸಾಗೆ ಹಾಕ್ಬಿಡ್ಬೇಕು. ಅಲ್ಲಿದೆ ನೋಡಿ, ಅದನ್ನ ಕಸಾಗೆ ಹಾಕ್ಬಿಡ್ಬೇಕು. ಸೊ ಅವರು ಆ ಕಡೆ ಏರಿಯಾದಲ್ಲಿದ್ದಾರೆ, ಈ ಕಡೆ ಬರೋಷ್ಟರಲ್ಲಿ. ಹಾಗೆ ಫ್ರೆಂಡ್ಸ್ ನನ್ನ ಒಗ್ಗರಣೆಗೆ ಏನು ಇಲ್ಲ, ನೀವೆಲ್ಲ ಯಾವ ರೀತಿ ಮಾಡ್ಕೊತೀರಲ್ಲ ಅದೇ ರೀತಿ ನಾನು ಕೂಡ ಒಗ್ಗರಣೆ ಮಾಡ್ಕೊಳ್ಳೋದು. ಇದಕ್ಕೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ, ಅಡಿಗೆ ಎಣ್ಣೆನ. ಅದಕ್ಕೆ ನಾನು ಈಗ ನೋಡಿ ಈರುಳ್ಳಿ ಇತ್ತಲ್ವಾ, ಈರುಳ್ಳಿನ ಹಾಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡ್ಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿನ ಮುರಿದಾಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಸ್ವಲ್ಪ ಕರಿಬೇವನ್ನ ಹಾಕೊಳ್ತೀನಿ. ಸಾಸಿವೆನೇ ಹಾಕಿಲ್ಲ, ಫೈನಲ್ ಆಗಿ ಹಾಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು. ಈಗ ನಾನು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ನಾವು ಹಾಕಿರುವಂತ ಈರುಳ್ಳಿ ಇದೆಯಲ್ಲ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಆಗ ಮಾತ್ರ ಒಗ್ಗರಣೆ ಒಳ್ಳೆ ರುಚಿ ಬರುತ್ತೆ. ಸರಿ ಫ್ರೆಂಡ್ಸ್, ಇನ್ನ ಸ್ವಲ್ಪ ಕಷ್ಟೋರು ಬಂದ್ರು, ಸೊ ಬೇಗ ಹಾಕ್ಬಿಡ್ಬೇಕು. ಅವ್ರು ವೆಯ್ಟ್ ಮಾಡ್ತಾರೆ, ನಾವು ತಗೊಂಡು ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾರೆ. ಬಟ್ ನಾವು ವೆಯ್ಟ್ ಮಾಡ್ಬಾರ್ದಲ್ಲ, ಹಾಗಾಗಿ ಬೇಗ ಒಗ್ಗರಣೆ ಮಾಡ್ಕೊಂಡ್ತೀನಿ. ಅವ್ರು ಬರೋಕ್ಕೆ ನೋಡಿ ಒಗ್ಗರಣೆದು ಮಾಡ್ತಾರೆ, ಚೆನ್ನಾಗಿ ಫ್ರೈ ಮಾಡ್ತಾರೆ. ಹಾಗೆ ಫ್ರೆಂಡ್ಸ್ ನಾನು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಮುದ್ದೆ ಮಾಡ್ಕೊಂಡ್ಬಿಡೋಣ ಅಂತೇಳಿ ಹಂಗೆ ಮುದ್ದೆಯನ್ನು ಮಾಡ್ಕೊಂಡು ರೈಸ್ ಬಿಟ್ಬಿಡ್ತೇನೆ. ಈಸಿದೆ ನೋಡಿ. ಸಾಂಬಾರು ಆಯ್ತು ಅಂದ್ರೆ ಮುದ್ದೆನೂ ಆದಂಗೆ ರೈಸ್ ಆದಂಗೆ ಫ್ರೆಂಡ್ಸ್. ಇನ್ನು ರೈಸ್ ಹೇಳೋದೇ ಬಿಡ, ಬರೀ ಕುಕ್ಕರಲ್ಲಿ ಬಿಟ್ಟಿದ್ರೆ ಅದ್ರ ಪಾಡಿಗೆ ಅದು ಆಗ್ತಾ ಹೋಗುತ್ತೆ. ನನ್ನ ಹಸ್ಬೆಂಡು ಬರೋ ಟೈಮು. ಈಗ ಒಗ್ಗರಣೆ ಆಗಿದೆ, ಈಗ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಈ ಮದ್ವೆ ಮನೇಲೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಹಂಗೆ ಇರುತ್ತೆ ಸಾಂಬಾರು ಅಂತ ಟ್ರೈ ಮಾಡಿ. ಒಂದೆರಡು ಈರುಳ್ಳಿ ಜಾಸ್ತಿ ಹಾಕ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಸಾಂಬಾರು ಕೂಡ ಆಗ್ತಾ ಇದೆ. ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರ್ ಜೊತೆಗೆ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ. ಕೂಡ ಕಂಪ್ಲೀಟ್ ಆಯ್ತು. ರೈಸ್ ಇಟ್ಟಿದ್ದೀನಿ, ಮುದ್ದೆ ಆಯ್ತು, ಸಾಂಬಾರ್ ಆಯ್ತು. ಹಾಗೆ ನನ್ನ ಮಗನೂ ಕೂಡ ಎದ್ದಿದ್ದಾನೆ ನೋಡಿ.
ಗುಂಡು ಹಾಯ್ ಹೇಳು. ಹಾಯ್. ಎಲ್ರದು ಬ್ರೇಕ್ಫಾಸ್ಟ್ ಆಯ್ತಾ? ಬ್ರೇಕ್ಫಾಸ್ಟ್ ಆಯ್ತಾ? ಹಾಗೆ ಫ್ರೆಂಡ್ಸ್ ಅವರು ಕೂಡ ಎದ್ದಿದ್ದಾನೆ. ಇನ್ನು ಅವನಿಗೆ ಊಟನ ಮಾಡಿಸ್ಬೇಕು. ಇವತ್ತು ನೋಡಿ ಒಳ್ಳೆ ಊಟ ರೆಡಿ ಆಗಿದೆ ನಮ್ಮ ಮನೇಲಿ. ಹಾಗೆ ಫ್ರೆಂಡ್ಸ್ ಇನ್ನು ಪಾತ್ರೆನ ಅಡುಗೆ ಮಾಡ್ತಾನೆ ವಾಶ್ ಮಾಡ್ಕೊಂಡ್ಬಿಡ್ತೀನಲ್ವಾ, ಸೊ ಹಾಗಾಗಿ ಸಿಂಕಲ್ಲಿ ಸಹ ಪಾತ್ರೆ ಇರಲ್ಲ. ಹಾಗೆ ಫ್ರೆಂಡ್ಸ್ ಇನ್ನು ಹಬ್ಬನೂ ಕೂಡ ಹತ್ರ ಬಂದು ನಮ್ಮ ಮನೆ ಕ್ಲೀನಿಂಗ್ ಕೂಡ ಮಾಡ್ಕೋಬೇಕು. ಸೊ ಏನ್ ಬೇಕು ಮಗ್ನೆ? ಚಾಕ್ಲೇಟ್ ಬೇಕಾ ನಿಮ್ಗೆ? ಅವನಿಗೆ ಚಾಕ್ಲೇಟ್ ಕೊಡ್ತೀನಿ ಎದ್ದೇಳು ಮಗ್ನೆ ಅಂತೇಳಿ ಎಬ್ಬಿಸ್ಕೊಳ್ಳಲ್ವಾ, ಅದಕ್ಕೆ ಚಾಕ್ಲೇಟ್ ಬೇಕು ಅಂತ ಆಟ ಮಾಡ್ತಾನೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನ ಊಟನ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಇನ್ನು ಆಯ್ತಾ? ನಡಿ ಮತ್ತೆ ನಡಿ. ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗಿ ತಗೊಂಬಂದ್ವಿ. ಮಗನ ಎಲ್ಲ ತಿನ್ಬೇಡ ಮಗನೆ. ಫ್ರೆಂಡ್ಸ್ ಇದಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ಸಾಕು ಚಾಕ್ಲೇಟ್ ಜಾಸ್ತಿ ತಿನ್ಬಾರ್ದು. ಒಂದು ಬೇಡ 2 ಬೇಡ ಅಣ್ಣ. ಜಾಸ್ತಿ ತಿನ್ಬಾರ್ದು, ಊಟ ಮಾಡ್ಬೇಕು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬರೀ ಚಾಕ್ಲೇಟ್ ತಿನ್ನಂತೆ ಹುಡುಗ. ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು 3:45 ಆಗಿದೆ ಅನಿಸುತ್ತೆ. ಮೇ ಬಿ 4 o'clock ನಿಯರ್ ಇದೆ. ಸೊ ಈಗ ನನ್ನ ಮಗನಿಗೆ ಊಟನ ಮಾಡಿಸಿದೆ. ಹಾಗೆ ಫ್ರೆಂಡ್ಸ್ ಇವತ್ತು ಮಳೆ ಎಷ್ಟು ಜೋರಾಗಿ ಬಂತು ಗೊತ್ತಾ. ನಾನು ನೆನ್ನೆ ತಾನೇ ಬಟ್ಟೆ ಒಣಾಕಿದ್ದೆ ಫ್ರೆಂಡ್ಸ್. ರಾತ್ರಿ ಚೆನ್ನಾಗಿ ನೆಂದೋಯ್ತು ಫ್ರೆಂಡ್ಸ್ ಬಟ್ಟೆಯಿಂದ. ನನ್ನ ಮಗನಿಗೆ ನೋಡಿ ಊಟ ಮಾಡಿಸ್ದೆ, ಅವನು ಮೋಟು ಪತ್ಲು ನೋಡ್ಕೊಂತ ಹಂಗೆ ಮಲ್ಕೊಂಡ್ಬಿಡ್ತಾನೆ. ಹಾಗೆ ಫ್ರೆಂಡ್ಸ್ ನಾವು ಬಟ್ಟೆನ ನೆನ್ನೆಯಿಂದ ನೆನೀತಾ ನನಗೆ ಎಷ್ಟು ಬೇಜಾರಾಗ್ತಾ ಇದೆ. ಹಾಗೆ ಫ್ರೆಂಡ್ಸ್ ಇನ್ನು ನೋಡಿ ಇಲ್ಲಿ ಫಸ್ಟ್ ಟೈಮ್ ಮಲ್ಲಿಗೆ ಹೂವು ಬಿಟ್ಟೈತೆ ಗಿಡದಲ್ಲಿ. ಹಾಗೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಮೇಲೆ ಹೋಗ್ಬಿಟ್ಟು. ನನ್ನ ಬಟ್ಟೆ ತುಂಬ ನೆನೀತಿದೆಯಪ್ಪ, ಹೂವು ಹಾಕ್ಬಿಟ್ರೆ ಕಷ್ಟ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಬಂದಿದೆ ಅಂತೇಳಿ. ಹಾಗೆ ಅಯ್ಯಪ್ಪ ಯಾವಾಗ ಒಣಗ್ತಾವೋ. ಮತ್ತೆ ನೆಂದೋಗಿದೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಬೆಳಗ್ಗೆನೇ ತೆಗಿಬೇಕಿತ್ತು ಬಟ್ ನಾನು ಬಿಡು ಇನ್ನೂ ಸ್ವಲ್ಪ ಚೆನ್ನಾಗಿ ಒಣಗ್ತದೆ ನಿಧಾನಕ್ಕೆ ತೆಗಿಯೋಣ ಅಂತೇಳಿ ನಾನು ಸುಮ್ಮನೆ ಆದೆ. ನನಗೂ ಕೂಡ ಮೋಟು ಪತ್ಲು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ನಾನು ನೋಡ್ತಿರ್ತೀನಿ. ಇವನ್ ನನ್ನ ಹಸ್ಬೆಂಡಿಗೆ ಕೂಡ ತುಂಬಾ ಇಷ್ಟ ಮೋಟು ಪತ್ಲು ಅಂತಂದರೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಪಾಪ ತುಂಬ ಲೇಟಾಗಿ ಊಟ ಮಾಡಿದ್ರು ಇವತ್ತು. ಅವ್ರು ಮಧ್ಯಾಹ್ನದ ಊಟ ಮಾಡಿದ್ರು, ಸ್ವಲ್ಪ ವರ್ಕ್ ಲೋಡ್ ಇತ್ತು ಇವತ್ತು ಅಂತೇಳಿ. ಸೊ ಹಾಗೆ ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಇದೆ ಫ್ರೆಂಡ್ಸ್. ನೋಡಿ ಪಾತ್ರೆ ಎಲ್ಲ ಇದೆ. ಸೊ ಪಾತ್ರೆನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಮಂಡಕ್ಕಿಗೆ ಖಾರ ಹಚ್ತಿದ್ದೀನಿ, ಬೆಳ್ಳುಳ್ಳಿ ಮಂಡಕ್ಕಿ ಅಂತೇಳಿ. ಇನ್ನು ಮಳೆಗಾಲ ಆಗಿರೋದ್ರಿಂದ ನನ್ನ ಮಗನಿಗೆ ಹಾಗೆ ಕೊಡೋಂಗಿಲ್ಲ, ಶೀತ ಆಗಿಬಿಡುತ್ತೆ ಮಕ್ಕಳಿಗೆ ಹಾಗೆ ಕೊಟ್ಟರೆ. ಸೊ ಹಾಗಾಗಿ ಒಗ್ಗರಣೆ ಹಚ್ಚಿ ಅರಿಶಿನ ಯೂಸ್ ಮಾಡಿರ್ತೀವಲ್ಲ, ಅರಿಶಿನ, ಖಾರದ ಪುಡಿ, ಬೆಳ್ಳುಳ್ಳಿ, ಎಸ್ಪೆಷಲಿ ಬೆಳ್ಳುಳ್ಳಿ ಕೂಡ ಹೀಟಿನ ಅಂಶ, ಮತ್ತು ಅರಿಶಿನ ಶೀತ ಆಗ್ಲಿಕ್ಕೆ ಬಿಡಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಮಂಡಕ್ಕಿ ಮಾಡಿಬಿಟ್ರೆ ಅವರಿಗೆ ತಿಂದರೂ ಕೂಡ ಶೀತ ಆಗಲ್ಲ. ಸೊ ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ. ಬನ್ನಿ ಆ ವಿಡಿಯೋನ ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್ ಇನ್ನು ನೋಡ್ಕೊಂಬಂದ್ರಲ್ಲ, ನಾನು ಈ ಥರ ತುಂಬ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ. ನನ್ನ ಮಗನಿಗೆ ಮಂಡಕ್ಕಿ ಅಂದರೆ ತುಂಬಾ ಇಷ್ಟ. ಈ ಮಳೆಗಾಲದಲ್ಲಿ ಅವನಿಗೆ ಹಂಗೆ ಮಂಡಕ್ಕಿ ಕೊಟ್ಬಿಟ್ರೆ
ಏನಂತ ಶೀತ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಅವನಿಗೆ ಮಂಡಕ್ಕಿ ನಾನು ಈ ಥರ ಮಾಡ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಟೈಮ್ ಕೂಡ ಆಯಿತು. ಬೆಳಗ್ಗೆ ಮಾಡಿದಂಥ ನುಗ್ಗೆಕಾಯಿ ಸಾಂಬಾರು ಕೂಡ ಇದೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಸಾಂಬಾರು ಇಷ್ಟ ಆಗಲಿಲ್ಲ ಅಂತೆ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ನನಗೆ ಇಷ್ಟ ಆದಾಗ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಿರಲ್ಲ. ಅವ್ರಿಗೆ ರುಚಿ ಚೆನ್ನಾಗಿದ್ದಾಗ ನನಗೆ ಚೆನ್ನಾಗಿರಲ್ಲ. ಈ ಥರ ಆಗ್ತಾ ಇರುತ್ತೆ. ನಿಜ ಟ್ರಸ್ಟ್ ಮೀ, ಸಾಂಬಾರು ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ಕೂಡ ಆಗಿದೆ. ಅದಕ್ಕೆ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್ ಇವತ್ತಿನ ನನ್ನ ಹೋಲ್ ಡೇ ರೊಟೀನ್ ಇದೆ ಅಂತಲೇ ಹೇಳ್ತೀನಿ. ಹಾಗೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ವಿಡಿಯೋನ ಚೇಂಜ್ ಓವರ್ ಮಾಡಿದ್ದೀನಿ. ಈ ಥರ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಲಾಗ್ನ ಸಹ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮ್ಗೆ ಹೇಳ್ತೀವಿ ಟಾಟಾ, ಬಾಯ್, ಗುಡ್ ನೈಟ್ ಆಲ್.